ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪ್ಯೂರ್ಲಿ ಪಂಚಲೋಹ ಇರೋಂಥ ಬ್ಯಾಂಗಲ್ಸ್ಗಳನ್ನ ಶೋ ಮಾಡ್ತಾ ಹೋಗ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡಿ. ಸೊ ನಾನು ಇವತ್ತು ತೋರಿಸ್ತಾ ಇರೋಂಥ ಬ್ಯಾಂಗಲ್ಸ್ಗಳು ಬಂದು ಪ್ಯೂರ್ಲಿ ಪಂಚಲೋಹ ಇರುತ್ತೆ, ಅನ್ಪಾಲಿಶ್ಡ್ ಇರುತ್ತೆ. ಇದು ಕಂಪ್ಲೀಟ್ಲಿ ಅನ್ಪಾಲಿಶ್ಡ್ ಬ್ಯಾಂಗಲ್ ಆಗಿರುತ್ತೆ ಮತ್ತು ಲೈಫ್ ಲಾಂಗ್ ಯೂಸ್ ಮಾಡೋ ಅಂತಹ ಒಂದು ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು. ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಪಂಚಲೋಹದ ಅಂತಂದರೆ 5 ಮೆಟಲ್ಸಿಂದ ಯೂಸ್ ಮಾಡಿರೋ ಅಂತಹ ಬ್ಯಾಂಗಲ್ಸ್ಗಳಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿ ಪಾಲಿಶ್ ಹಾಕ್ಸಿರೋದಿಲ್ಲ. ಸೊ ನೀವು ಏನು ನೋಡ್ತಿದ್ದೀರಾ, ಇದು ಒಂದೊಂದು ಡಿಸೈನ್ ನಿಮಗೆ ಡಿಫ್ರೆಂಟ್ ಡಿಸೈನ್ಸಲ್ಲಿ ಬಂದಿರೋ ಅಂಥದ್ದು. ಸೊ ಈ ಥರದ್ದು ಬ್ಯಾಂಗಲ್ಸ್ಗಳೇ ಯೂಸ್ ಮಾಡೋದ್ರಿಂದ ನಮಗೆ ಹೆಲ್ತು ತುಂಬ ಚೆನ್ನಾಗಿರುತ್ತೆ ಮತ್ತು ಹೀಟ್ ಅಬ್ಸರ್ವ್ ಆಗುತ್ತೆ. ಆಮೇಲೆ ತುಂಬ ದೃಷ್ಟಿ ಆಗ್ದಂಗೆ ಈ ಥರದ್ದೆಲ್ಲ ತುಂಬ ಹಳೆ ಕಾಲದಲ್ಲೆಲ್ಲ ಯೂಸ್ ಮಾಡ್ತಿದ್ದಂಥ ಬ್ಯಾಂಗಲ್ಸ್ಗಳು ಮತ್ತು ಅದೇ ಟ್ರೆಂಡ್ ಆಗಿರೋದು, ಮತ್ತು ಅದನ್ನೇ ಕೂಡ ತುಂಬ ಜನ ಹೆಲ್ತ್ಫುಲ್ ಅಂತ ಹೇಳಿ ಯೂಸ್ ಮಾಡ್ತಾ ಇರೋದು ಹೌದು. ನಮ್ಮ ಶಾಪಲ್ಲಿ ಈ ಥರದ್ದೆಲ್ಲ ನಿಮಗೆ ಅನ್ಪಾಲಿಶ್ಡ್, ಕಂಪ್ಲೀಟ್ಲಿ ಅನ್ಪಾಲಿಶಲ್ಲಿ ರಿಂಗ್ಸ್ಗಳು, ಬ್ಯಾಂಗಲ್ಸ್ಗಳು ಆ್ಯಂಡ್ ಮಾಂಗಲ್ಯ ಚೈನ್ಗಳು, ಎಲ್ಲ ಥರದ ಐಟಮ್ಗಳು ಪಾಲಿಶ್ ಮತ್ತು ಅನ್ಪಾಲಿಶ್ ಎರಡೂ ಥರದ್ದು ಸಿಗುತ್ತೆ. ಸೊ ನಿಮ್ಗೆ ಏನಾದರೂ ಈ ಥರದ ಬ್ಯಾಂಗಲ್ಗಳು ಬೇಕಂತ ಹೇಳಿದರೆ ಶಾಪಿಗಾರೆ ವಿಸಿಟ್ ಮಾಡಿ, ಇಲ್ಲ ಅಂತ ಹೇಳಿದರೆ ನೀವು ಆನ್ಲೈನಲ್ಲಿ ಕೂಡ ಬೈ ಮಾಡ್ಬೋದು. ಆನ್ಲೈನಲ್ಲಿ ನಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಪಲ್ಲವಿ ಫ್ಯಾಷನ್ ಬ್ಯಾಂಗ್ಳೂರ್ ಅಂತ ಹೇಳಿ. ನೀವು ಅಲ್ಲಿಗಾದರೂ ಹೋಗಿ ಸರ್ಚ್ ಮಾಡ್ಬೋದು. ಇಲ್ಲ ಅಂತಂದರೆ ಈ ವಿಡಿಯೋದಲ್ಲಿ ಎಲ್ಲ ಥರದ ಬ್ಯಾಂಗಲ್ನ ಆಲ್ಮೋಸ್ಟ್ ಹಾಕಿರ್ತೀನಿ, ಇನ್ನೂ ಒಂದಿಷ್ಟು ಹಾಕಿಲ್ಲ ಅಂತ ಹೇಳಿದ್ರೆ ಶಾಪಿಗೆ ವಿಸಿಟ್ ಮಾಡಿದಾಗ ಇನ್ನೂ ಮೋರ್ ಕಲೆಕ್ಷನ್ಸ್ನ ನೀವು ನೋಡ್ತಾ ಹೋಗ್ಬೋದು. ಸೊ ಇದೆಲ್ಲ ನೋಡ್ತಾ ಇದ್ದಿರೋದಲ್ಲ, ಇದೆಲ್ಲ ನೀವು ಗಾಜಿನ ಬ್ಯಾಂಗಲ್ಗಿಂತ ಏನು ನೋಡ್ತೀರಾ ಅದಕ್ಕಿಂತ ಒಂಚೂರು ದಪ್ಪ ಬರುತ್ತೆ. ಸೊ ಇದೇ ಸೈಡ್ ಗಾಜಿನ ಬ್ಯಾಂಗಲ್ ಮಧ್ಯದಲ್ಲಿ ಅಥವಾ ಸೈಡ್ಗೆ ವೇರ್ ಮಾಡೋಕ್ಕಿಂತ ತುಂಬ ಚೆನ್ನಾಗಿರೋಂಥ ಒಂದು ಬ್ಯಾಂಗಲ್, ಈ ಥರ ಲಕ್ಷ್ಮಿ ಬ್ಯಾಂಗಲ್ಗಳು ಅಥವಾ ಪ್ಲೈನ್ ಬ್ಯಾಂಗಲು ನೀವು ಸಿಂಗಲ್ ಆದರೂ ಹಾಕೋಬೋದು ಕೆಲಸಕ್ಕೆ ಹೋಗೋರಾದ್ರೆ. ಇಲ್ಲ ಡೈಲಿ ವೇರ್ ಬೇಸಿಸ್ಗಂತೂ ತುಂಬ ಚೆನ್ನಾಗಿ ತೊಗೊಳ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್ ಸತ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಸೊ ಇದೇನು ನೋಡ್ತಾ ಇದ್ದೀರಾ ಡಿಸೈನ್ಸ್ಗಳು ಎಲ್ಲವೂ ಕೂಡ ನಿಮಗೆ ಡಿಫ್ರೆಂಟ್ ಡಿಸೈನ್ ಇರುತ್ತೆ. ಸೆಟ್ ಆಫ್ 2 ಬ್ಯಾಂಗಲ್ಸ್ ಬರುತ್ತೆ ಮತ್ತು ನಿಮಗೆ ಸೆಟ್ ಆಫ್ 4 ಬ್ಯಾಂಗಲ್ಸು ಬರುತ್ತೆ. ಸೆಟ್ ಆಫ್ 4ಅಲ್ಲಿ ನಿಮಗೆ ಕಟ್ಟಿಂಗ್ಸು ಸಣ್ಣ ಇರುತ್ತೆ. ಸೊ ನೋಡ್ತಾ ಇರ್ಬೋದಲ್ಲ, ಇದೆಲ್ಲ ಸಿಂಪಲ್ಲಾಗಿ ಈ ಥರ ಕಡಗಳ ಥರನೂ ಸಿಂಗಲಾಗಿ ಒಂದು ವಾಚ್ ಹಾಕಿ ಒಂದೊಂದು ವೇರ್ ಮಾಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದರಲ್ಲಿ ನಿಮಗೆ ಇವೇನು ನೋಡ್ತಾ ಇದ್ದೀರಿ, ಇದು ಕಂಪ್ಲೀಟ್ಲಿ ಇದು ಅನ್ಪಾಲಿಶಲ್ಲಿರುತ್ತೆ ಮತ್ತು ಕೋಲ್ಡ್ ಆಗಿರುತ್ತೆ, ಯಾವಾಗಲೂ ನಿಮಗೆ ಕೋಲ್ಡ್ ಆಗಿರುತ್ತೆ. ಸೊ ನೀವು ಲೈಫ್ ರಫ್ ಆ್ಯಂಡ್ ಟಫ್ ನೀವು ಅಥವಾ ಪಾತ್ರೆ ತೊಳಿಬೇಕಾರಾಗಲಿ ಯಾವ ಥರದಕ್ಕೆ ಬೇಕಾದರೆ ಇದನ್ನು ಯೂಸ್ ಮಾಡ್ಬೋದು. ಇದು ಇನ್ನೂ ಶೈನಿಂಗ್ ಬರ್ತಾ ಹೋಗುತ್ತೆ, ಇದು ಶೈನಿಂಗ್ ಕಳ್ಕೊಳ್ಳಲ್ಲ. ನೀವೇನಾದರೂ ಇದನ್ನು ಬಿಚ್ಚಿಟ್ರೆ ಇದನ್ನು ಪ್ರಿಸರ್ವ್ ಮಾಡಬೇಕಾದ್ರೆ ಅಥವಾ ಒಂದು ಪೇಪರ್ಗೆ ಅಥವಾ ಅಂತಂದರೆ ಒಂದು ಕವರ್ ಒಳಗಡೆ ನೀಟಾಗಿ ಇಟ್ಟು ಪ್ರಿಸರ್ವ್ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದರೆ ಇದು ವೇರ್ ಮಾಡ್ತಾ ತುಂಬ ಶೈನಿಂಗ್ ಬರೋ ಅಂಥ ಒಂದು ಬ್ಯಾಂಗಲ್, ಲೈಫ್ ಲಾಂಗ್ ಇರೋ ಅಂಥ ಒಂದು ಬ್ಯಾಂಗಲ್ಸ್ ಅಂತಲೇ ಹೇಳ್ಬೋದು. ಈ ಥರದ ಬ್ಯಾಂಗಲ್ಸ್ಗಳಲ್ಲಿ ನಿಮಗೂ ಬೇಕು ಯಾವ್ದು ಇಷ್ಟ ಆಗುತ್ತೆ ಅನ್ನೋದನ್ನು ಸ್ಕ್ರೀನ್ ಮೇಲೆ ಬರೋ ಅಂತ ನಮ್ಮ ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ. ಇನ್ನು ಸೈಜ್ ವೈಸ್ ಹೇಳೋದಾದರೆ ನಿಮಗೆ 24, 26, 28 ಮತ್ತು 22 ಮತ್ತು 210 ಸಮ್ ಟೈಮಲ್ಲಿ ಸಿಗುತ್ತೆ. ಸಮ್ ಟೈಮಲ್ಲಿ ಸಿಗೋದಿಲ್ಲ, ಬಿಕಾಸ್ ಅದು ಎರಡು ಸೈಜ್ ಸ್ವಲ್ಪ ಕಷ್ಟ. ಯಾಕಂತಂದರೆ 210 ಸ್ವಲ್ಪ ಓಡೋದು ಕಮ್ಮಿ ಇರುತ್ತೆ, ಇಲ್ಲ 22 ಓಡೋದು ಕಮ್ಮಿ ಇರುತ್ತೆ. ಸೊ ಹಾಗಾಗಿ ರೆಗ್ಯುಲರ್ ಸೈಜ್ ಬಂದು ನಿಮಗೆ 24 ಮತ್ತು 28 ತನಕ, 24, 26 ಮತ್ತು 28 ತನಕ 3 ಸೈಜಸಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ, ಯಾವಾಗಲೂ ರೆಡಿ ಟು ಸ್ಟಾಕ್ ಇರುತ್ತೆ. ಸೊ ಇದೆಲ್ಲ ಬಂದು ನೀವೇನು ನೋಡ್ತಿದ್ದೀರಾ, ಇದು ಬಂದು ನಿಮಗೆ ಸೆಟ್ ಆಫ್ 4 ಬ್ಯಾಂಗಲ್ಸ್ ಇರುತ್ತೆ, ಬಟ್ ಕಟ್ಟಿಂಗ್ ಸ್ವಲ್ಪ ಸಣ್ಣ ಇರುತ್ತೆ. ಸೆಟ್ ಆಫ್ 2 ಬ್ಯಾಂಗಲ್ಸ್ ಬಂದು ನಿಮಗೆ ಕಟ್ಟಿಂಗ್ಸ್ ಸ್ವಲ್ಪ ದಪ್ಪ ಬರುತ್ತೆ. ಸೊ ನೀವು ಏನು ನೋಡ್ತಾ ಇದ್ದೀರಾ, ಈ ಥರದ ಬ್ಯಾಂಗಲ್ಸ್ಗಳು ತುಂಬ ಚೆನ್ನಾಗಿರುತ್ತೆ, ಲೈಫ್ ಲಾಂಗ್ ಯೂಸ್ ಮಾಡೋಂಥ ಬ್ಯಾಂಗಲ್ಗಳು. ರೆಸ್ಪಾನ್ಸ್ అయితే ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಮ್ಮ ಶಾಪಲ್ಲಿ ಮೇಯ್ನಾಗಿ ಹೋಗೋದು ಅಂತಂದರೆ ಪಂಚಲೋಹದಲ್ಲಿ ಅನ್ಪಾಲಿಶ್ಡ್ ಬ್ಯಾಂಗಲ್ ಆಗಲಿ ಅಥವಾ ಚೈನ್ಗಳಾಗಲಿ, ರಿಂಗ್ಗಳಾಗಲಿ ಅಥವಾ ಬ್ರಾಸ್ಲೆಟ್ಗಳಾಗಲಿ, ಲೇಡೀಸ್ದು ಅಥವಾ ಹುಡುಗದು ಇಬ್ಬರದು ಕೂಡ ನಿಮಗೆ ಸಿಗುತ್ತೆ. ಪಾಲಿಶ್ ಬೇಕು ಅಂದರೆ ಪಾಲಿಶ್ದು ರೆಡಿ ಇರುತ್ತೆ. ಅನ್ಪಾಲಿಶಲ್ಲಿ ಯಾರಿಗಾರ ರಿಕ್ವೈರ್ಮೆಂಟ್ ಇದ್ದರೆ ಬ್ಯಾಂಗಲ್ಗಳೆಲ್ಲ ಸಿಕ್ಬಿಡುತ್ತೆ. ಬಾಯ್ಸಲ್ಲಿ ಯಾರಿಗಾರ ರಿಕ್ವೈರ್ಮೆಂಟ್ ಇದ್ದರೆ ನೀವು ಮೊದಲೇ ಹೇಳಿದರೆ ನಾವು ಅದನ್ನು ಅದೇ ರೀತಿಯಾಗಿ ತರಿಸ್ಕೊಡ್ತೀವಿ, ನೀವು ಫೋಟೋಸ್ನ ಶೇರ್ ಮಾಡ್ತೀವಿ. ಆ ಡಿಸೈನಲ್ಲಿ ನಮಗೆ ಈ ಥರ ಬೇಕು ಅಂತ ಹೇಳಿದ್ರೆ ಅದೇ ಡಿಸೈನಲ್ಲಿ ನಾವು ಮಾಡಿಸ್ಕೊಡ್ತೀವಿ. ಸೊ ನಿಮಗೆ ಈ ಥರದ್ರಲ್ಲಿ ಯಾವ ಥರ ಬ್ಯಾಂಗಲ್ಸ್ಗಳಾಗಲಿ ಅಥವಾ ರಿಂಗ್ಸ್ಗಳಾಗಲಿ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಶಾಪಿಗೆ ವಿಸಿಟ್ ಮಾಡಿ. ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ, ಜ್ಞಾನ ಭಾರತಿ ಫಸ್ಟ್ ಬ್ಲಾಕ್, ನಿಯರ್ ಮೆಡ್ಸಾಲ್ ಹಾಸ್ಪಿಟಲ್ ಅಥವಾ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಅಂತ ಈಗ ಹೊಸದಾಗಿರೋದು. ಸೊ ಇಲ್ಲ ಅಂತ ಹೇಳಿದರೆ ನಿಮಗೆ ಮೇಯ್ನ್ ಹೇಳಬೇಕು ಅನ್ನೋದಾದರೆ ಕೆಂಗೇರಿ ಉಪನಗರದಲ್ಲಿ ಬಸ್ಸಲ್ಲಿ ಏನಾರು ಬರೋದಿದ್ರೆ ನಾಗದೇನಹಳ್ಳಿ ಬಸ್ ಸ್ಟಾಪು, ಇಲ್ಲ ಅಂತಂದರೆ ಶಿರ್ಕೆ ಅಪಾರ್ಟ್ಮೆಂಟಲ್ಲಿ ಇಳ್ಕೊಂಡು ಅಪಾರ್ಟ್ಮೆಂಟಿಂದ ಡೌನ್ ಇಳಿದ್ರೆ ನಮ್ಮ ಶಾಪ್ ಸಿಗುತ್ತೆ. ಇಲ್ಲ ಅಂತಂದರೆ ಮೆಟ್ರೋದಲ್ಲಿ ಯಾರು ಬರೋದಿದ್ರೆ ಪಟ್ಟಣಗೆರೆ ಮೆಟ್ರೋದಲ್ಲಿ ಇಳಿದು ಅಲ್ಲಿಂದ ಆಟೋ ಮಾಡ್ಕೊಂಡು ಬರಬೇಕಾಗುತ್ತೆ, ವಾಕಬಲ್ ಇರೋದಿಲ್ಲ. ಸೊ ಈ ಥರದ ಬ್ಯಾಂಗಲ್ಸ್ಗಳಲ್ಲಿ ಅಥವಾ ನಿಮ್ಗೆ ಆನ್ಲೈನಲ್ಲಿ ಏನಾದರೂ ದೂರ ಇದ್ದರೆ ಔಟ್ ಆಫ್ ಬ್ಯಾಂಗ್ಳೂರ್ ಇದ್ದರೆ ನೀವು ಆನ್ಲೈನ್ ಫೆಸಿಲಿಟಿನೂ ಕೂಡ ಇರುತ್ತೆ, ಬಟ್ ಜೆನ್ಯೂನ್ ಪೇಜ್ ಇರುತ್ತೆ. ನಾವು ಯಾವುದೇ ರೀತಿ ಫೇಕ್ ಆಗಲಿ ಇದಾಗಲಿ ಮಾಡೋದಿಲ್ಲ, ಜೆನ್ಯೂನ್ ಪೇಜ್ ಇರುತ್ತೆ, ಆನ್ಲೈನ್ ಪೇಮೆಂಟ್ ಇರುತ್ತೆ, ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ. ಸೊ ಈ ಥರದ್ದು ನಿಮ್ಗೆ ಯಾವುದೇ ಪ್ರಾಡಕ್ಟ್ ಇಷ್ಟ ಆದರೂ ಸ್ಕ್ರೀನ್ ಮೇಲೆ ಬರೋಂಥ ನಮ್ಮ ಸ್ಕ್ರೀನ್ಶಾಟ್ ಹೊಡೆದು
ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಶಾಪಿಗೆ ವಿಸಿಟ್ ಮಾಡಿ. ನಿಮಗೆ ಟಚ್ ಆ್ಯಂಡ್ ಫೀಲ್ ಮಾಡಿ ಇನ್ನೂ ವೆರೈಟಿಗಳು ನೋಡಬೇಕು ಅಂತ ಹೇಳಿದರೆ ಶಾಪಿಗೆ ವಿಸಿಟ್ ಮಾಡ್ಬೋದು. ಇನ್ನು ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೀವು ಕಂಪ್ಲೀಟು ನೀವು ಡಿಸೈನ್ಸ್ಗಳನ್ನ ನೋಡಬೇಕು ಅಂತಂದರೆ ಕಂಪ್ಲೀಟ್ ವೀಡಿಯೋನ ನೀವು ಕ್ಲೀನಾಗಿ ನೋಡಿಕೊಂಡ್ರೆ ಯಾವ್ಯಾವ ಡಿಸೈನ್ ಇರುತ್ತೆ ಅನ್ನೋದನ್ನು ನೀವು ನೋಡ್ಕೊಂಡು ಹೋಗ್ಬೋದು. ಸೊ ನಾನು ಏನು ಫೋಟೋಸ್ಗಳನ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ ಇದೆಲ್ಲ ಬಂದು ನಿಮಗೆ 2-4, 2-6, 2-8 ಸೈಜಸಲ್ಲಿ ಅವೈಲೇಬಲ್ ಇರೋ ಅಂಥ ಸ್ಟಾಕ್ ಆಗಿರುತ್ತೆ. ನೀವು ಕೇಳಿದಾಗ ಕೆಲವೊಂದು ಡಿಸೈನ್ಸ್ಗಳು ಸ್ಟಾಕ್ ಔಟ್ ಆಗಿರುತ್ತೆ, ಕೆಲವೊಂದು ಇರುತ್ತೆ. ಸೊ ನೀವು ಯಾವ್ದಾದ್ರು ಬೇಕಂತ ಹೇಳಿದರೆ ಎಂಕ್ವೈರಿ ಮಾಡಿದಾಗ ನಾನು ಫೋಟೋಸ್ನ ಶೇರ್ ಮಾಡ್ತಾ ಹೋಗ್ತೀನಿ. ಇಲ್ಲಾಂದರೆ ನಿಮ್ಗೆ ಯಾವ್ದಾರು ಇಷ್ಟ ಆಯಿತು ಅಂತಂದರೆ ಅದೇ ಇದ್ದರೆ ಅದನ್ನೇ ಕೂಡ ಕಳಿಸ್ಕೊಡ್ತೀವಿ. ಸೊ ಈ ಥರದ್ದು ವೀಡಿಯೋಗಳನ್ನ ನಿಮಗೆ ಬೇಕಂತ ಹೇಳಿದರೆ ನನ್ನ ಪೇಜ್ನ ಕಂಪ್ಲೀಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿಕೊಂಡ್ರೆ ನೀವು ಯಾವ ರೀತಿ ಇರುತ್ತೆ, ಯಾವ ರೀತಿ ತೊಗೋಬೋದು ಅನ್ನೋದನ್ನು ನೀವು ನೋಡ್ತಾ ಹೋಗ್ಬೋದು. ಮತ್ತು ಜ್ಯುವೆಲ್ರಿ ವೈಸ್ ಅಂತೂ ಕಾಂಪ್ರಮೈಸ್ ಇಲ್ಲ, ಕ್ವಾಲಿಟಿಲಿ ಅಂತೂ ಕಾಂಪ್ರಮೈಸ್ ಇಲ್ಲ. ಮೇಯ್ನಾಗಿ ಪ್ಯೂರ್ ಅನ್ಪಾಲಿಷಲ್ಲೂ ಸಿಗುತ್ತೆ, ಪಾಲಿಷಡು ಸಿಗುತ್ತೆ. ಮತ್ತು ನಮ್ಮಲ್ಲಿ ಕೆಲವೊಂದು 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ ಏನಿರುತ್ತೆ ಅದನ್ನು ನಾನು ಹೇಳ್ತೀನಿ ನಿಮ್ಗೆ ಯಾವ್ದು ಬೇಕು ಅಂತ ಕೇಳಿದಾಗ. ನಿಮಗೆ ಪಂಚಲೋಹದ ಬೇಕಂದರೆ ಪಂಚಲೋಹ ತೊಗೋಬೋದು, ಇಲ್ಲಾಂತಂದರೆ 1 ಗ್ರಾಮ್ ಗೋಲ್ಡ್ ಇರುತ್ತೆ ಅದು ಕೂಡ ತೊಗೊಳ್ಬೋದು. ಬಟ್ ಮೇಯ್ನ್ಲಿ ಬಂದು ನಮಗೆ ಪಂಚಲೋಹದ ಮೇಲೆ ನಮ್ಮದು ಫೋಕಸ್ ಇರೋದ್ರಿಂದ ನಮ್ಮಲ್ಲಿ ಆಲ್ಮೋಸ್ಟ್ ಸಿಗೋವಂಥ ಜ್ಯುವೆಲ್ರಿಗಳು ಬಂದು ಪಂಚಲೋಹ ಜ್ಯುವೆಲ್ರಿಗಳೇ ಆಗಿರುತ್ತೆ. 1 ಗ್ರಾಮ್ ಗೋಲ್ಡಲ್ಲಿ ಕಮ್ಮಿ ಇರುತ್ತೆ. ನಾನು ಇವತ್ತಿನ ವೀಡಿಯೋದಲ್ಲಿ ಶೋ ಮಾಡ್ತಿರೋದೆಲ್ಲ ಬಂದು ಕಂಪ್ಲೀಟ್ಲಿ ನಿಮಗೆ ಪಂಚಲೋಹದ ಬ್ಯಾಂಗಲ್ಸ್ಗಳಾಗಿರುತ್ತೆ. ಇದೆಲ್ಲ ನಿಮಗೆ ಸಣ್ಣ ಸಣ್ಣ ಕಟಿಂಗಲ್ಲಿ ಬರೋಂಥ ಸೆಟ್ ಆಫ್ 4 ಬ್ಯಾಂಗಲ್ಸ್ ಆಗಿರುತ್ತೆ, ಸೆಟ್ ಆಫ್ 2 ಬ್ಯಾಂಗಲ್ಸ್ ಇರುತ್ತೆ. ನಿಮಗೆ ಕೆಲವೊಬ್ಬರಿಗೆ ಸೆಟ್ ಆಫ್ 4 ಅಂತಂದರೆ ಸಣ್ಣ ಕಟಿಂಗಲ್ಲಿ 2 ಕೈಗೂ ಬಳೆ ಹಾಕಿ 2 ಕಡೆಗೂ ಬಳೆ ಹಾಕಬೇಕು ಅಂದರು ಈ ಸಣ್ಣ ಕಟಿಂಗಲ್ಲಿ ತೊಗೋಬೋದು. ಇಲ್ಲ ನನಗೆ 2 ಸಾಕು ಒಂದೇ ಕೈಗೆ ಹಾಕ್ಕೊಳ್ತೀವಿ ಅಂದರು ಸೆಟ್ ಆಫ್ 2 ಬೈನ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅನ್ನೋದನ್ನು ಸ್ಕ್ರೀನ್ ಮೇಲೆ ಬರೋಂಥ ನಾವು ಸ್ಕ್ರೀನ್ಶಾಟ್ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ, ಇಲ್ಲ ಶಾಪಿಗೆ ವಿಸಿಟ್ ಮಾಡಿ. ಈ ವಿಡಿಯೋಗಳನ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ. ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಸದಾ ಹೀಗೆ ಇರಲಿ ಅಂತ ಕೇಳ್ತಾ ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ಯಾವ ಥರ ಜ್ಯುವೆಲ್ರಿ ಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನಾನು ಅದೇ ರೀತಿ ಜ್ಯುವೆಲ್ರಿನ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಏನಾದರೂ ಮಿಸ್ಟೇಕ್ ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಈ ಥರ ಇಲ್ಲ ಈ ಥರ ಅಂತ ನೀವು ತಿಳಿಸ್ಕೊಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.